ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ನಮಗೆ ನಾವೇ ಯಾರೋ ಒಬ್ರು ಬರ್ತಾರೋ, ನಮಗೆ ಸಪೋರ್ಟ್ ಕೊಡ್ತಾರೋ, ನಮಗೆ ಖುಷಿ ಕೊಡ್ತಾರೋ, ನಮ್ಮ ಮಾತು ಕೇಳ್ತಾರೋ ಅಂತ ನೀವು ಅನ್ಕೊಂಡಿದ್ರೆ, ಯಾರೋ ಒಬ್ರು ಬರ್ತಾರೋ ನಿಮ್ಗೆ ದುಃಖ ಕೊಡ್ತಾರೋ, ನಿಮ್ಗೆ ಕಷ್ಟ ಕೊಡ್ತಾರೋ. ಎಕ್ಸ್ಪೆಕ್ಟೇಷನ್ಸ್ ಈಸ್ ಈಕ್ವಲ್ ಟು ಮಿಸ್ರಿ. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದಾ ಅಂದ್ರೆ ಇರ್ಬೋದು, ಬಟ್ ರಿಸಲ್ಟ್ಸ್ ಏನೇ ಬಂದ್ರೂ ಅಕ್ಸೆಪ್ಟ್ ಮಾಡಬೇಕು. ಅವಾಗ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು. ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೋ ಅದೇ ನನಗೆ ಬರಬೇಕು ಅಂದ್ರೆ ಸಮಯ ಕೊಡಿ. ಸರ್, ನಾನು ಧ್ಯಾನಕ್ಕೆ ಬಂದಿದ್ದೀನಿ, ನನ್ನ ಮಕ್ಕಳು ಯಾರು ಬಂದಿಲ್ಲ. ನಾನು ಧ್ಯಾನ ಶುರು ಮಾಡಿದ್ದೀನಿ, ನಮ್ಮ ಹಸ್ಬೆಂಡ್ ಕೋಆಪರೇಟ್ ಮಾಡ್ತಾ ಇಲ್ಲ, ನಮ್ಮ ಅತ್ತೆಯವರು ಮಾಡ್ತಾ ಇಲ್ಲ, ಇಡೀ ಕುಟುಂಬ ಧ್ಯಾನಕ್ಕೆ ಬಂದರು ಬಟ್ ಪ್ರೋಗ್ರಾಮ್ಸ್ಗೆ ಬಿಡ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್. ಒಂದು ವಿಚಾರ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಜೀವನ ನಾವೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ತಂದೆ ತಾಯಿ ನಾವೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ಹಸ್ಬೆಂಡೇ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಮಕ್ಕಳು ಈ ತಂದೆ ತಾಯಿಯೇ ಬೇಕು ಅಂತ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇಷ್ಟು ಸೋಲ್ ಪ್ಲಾನ್ ಅಲ್ಲಿ ಆಲ್ರೆಡಿ ಇದೆ. ಏನು ಇಲ್ಲ ಅಂದ್ರೆ 100% ಅಕ್ಸೆಪ್ಟೆನ್ಸ್ ಇಲ್ಲ ನಮ್ಮಲ್ಲಿ. ಯಾಕೆ? ಸತ್ಯ ಗೊತ್ತಿಲ್ಲ. ಸೆಷನ್ಸ್ ಕೇಳಿದ್ದೀನಿ, ಬುಕ್ಸ್ ಓದಿದ್ದೀನಿ, ಈ ಝೂಮ್ ಹೋಗಿದ್ದೀನಿ, ಆ ಪ್ರಚಾರಕ್ಕೆ ಹೋಗಿದ್ದೀನಿ, ಆ ಕ್ಲಾಸ್ಗೆ ಹೋಗಿದ್ದೀನಿ, ಈ ಯಜ್ಞಕ್ಕೆ ಹೋಗಿದ್ದೀನಿ. ಪರಿಸ್ಥಿತಿಗಳು ಬಂದ್ರೆ ಆ ಸತ್ಯ ಎಷ್ಟು ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ರಿ? ಜ್ಞಾನ ಇದೆ, ಭಾಂಡಾಗಾರ ಇದೆ, ಎಲ್ಲ ಗೊತ್ತು, ಬಟ್ ಇಂಪ್ಲಿಮೆಂಟ್ ಮಾಡಬೇಕು ಅಟ್ ದ ರೈಟ್ ಟೈಮ್. ಸ್ಪಿರಿಚುವಲ್ ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಸ್ಪಿರಿಚುವಲ್ ಫ್ರೆಂಡ್ ನಿಮ್ಮ ಹತ್ರ ಇದ್ರೆ, ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡಿದ್ರೆ, ನೀವು ಡ್ರೈನ್ ಆಗಿದ್ರೆ, ನೀವು ಎಮೋಷನಲ್ ಆಗಿ ಡೌನ್ ಆಗಿದ್ರೆ, ಅವ್ರ 2 ಮಾತುಗಳು ನಿಮ್ಮನ್ನ ಅಪ್ಲಿಫ್ಟ್ ಮಾಡುತ್ತೆ. ಆ ಸ್ಪಿರಿಚುವಲ್ ಫ್ರೆಂಡ್ ಯಾರು ಅಂದ್ರೆ, ಎಂತ ಒಂದು ಪರಿಸ್ಥಿತಿ ನಿಮಗೆ ಇದ್ರು ನಿಮ್ಮನ್ನ ಅಪ್ಲಿಫ್ಟ್ ಮಾಡ್ತಾರೆ ನೋಡಿ, ಅವರು ರಿಯಲ್ ಫ್ರೆಂಡ್ಸ್. ಇನ್ನು ನಿಮ್ಮನ್ನ ಕೆಳಗೆ ತಳ್ತಾರೆ, ಅವ್ರನ್ನ ಬಿಟ್ಬಿಡಿ. ಅವರಿಂದ ಉಪಯೋಗ ಇಲ್ಲ. ಯಾರ ಹತ್ರ ನೀವು ಮಾತಾಡಿದ್ರೆ ನಿಮ್ಮನ್ನ ಅಪ್ಲಿಫ್ಟ್ ಮಾಡ್ತಾರೋ, ಎಂಪವರ್ ಮಾಡ್ತಾರೋ, ದೇ ಆರ್ ದ ಟ್ರೂ ಫ್ರೆಂಡ್ಸ್. ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು. ಕೆಲವೊಬ್ಬರು ಧ್ಯಾನನೇ ಮಾಡಲ್ಲ, ಬಟ್ ಅವ್ರ ಮಾತುಗಳು ನಮ್ಮನ್ನ ಅಪ್ಲಿಫ್ಟ್ ಮಾಡುತ್ತದೆ. ದಟ್ ಈಸ್ ಅ ರಿಯಲ್ ಫ್ರೆಂಡ್ಶಿಪ್. ಯಾಕೆಂದ್ರೆ ಆ ಫ್ರೆಂಡ್ಶಿಪ್ ಅಲ್ಲಿ ಇಂಟರ್ಫಿಯರೆನ್ಸ್ ಇರಲ್ಲ. ಒಂದು ವಿಷಯ ಯಾರಾದ್ರೂ ಹೇಳಿದ ತಕ್ಷಣ ವಿತೌಟ್ ಎಮೋಷನ್, ಸೋಲ್ ದೃಷ್ಟಿಯಿಂದ ನಾವು ನೋಡಿ ಗೈಡ್ ಮಾಡಿದ್ರೆ ಆಚೆ ಬರೋಕ್ ಈಸಿ. ಒಂದು ತುಂಬಾ ನನಗೆ ಇಷ್ಟ ಏನಾಗಿದೆ ಅಂದ್ರೆ, ಪತ್ರಿಜಿಯವರು ಯಾವಾಗಲೂ ನೀವು ಕೆಲಸ ಮಾಡಿ, ಸಂಸಾರದಲ್ಲಿ ಇರಬೇಕು, ಸಮಾಜದಲ್ಲಿ ಎಲ್ಲಾನು ಮಾಡ್ತಾ ನೀವು ಧ್ಯಾನ ಮಾಡಿ ಜನಕ್ಕೆ ತೋರಿಸಿ ಪ್ರತಿಯೊಂದು ಸಾಧ್ಯ ಆಗುತ್ತೆ ಅನ್ನೋದು ನನಗೆ 2004 ಹೇಳಿದ್ರು. ಇಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಅದೆಲ್ಲ ಅವ್ರಿಗಾಗುತ್ತೆ, ನಮಗಾಗಲ್ಲ. ಪ್ರಯಾಗಲ್ಲಿ ಸ್ವಾಮೀಜಿಗಳಂದ್ರೆ ಅವ್ರು ಸಾಧನೆ ಮಾಡ್ತಾರೆ, ನಮ್ಮ ಹತ್ರ ಆಗಲ್ಲ. ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತೀವಿ. ನಾನು ನಿಮ್ ತರಾನೇ ಒಂದು ಸಾಮಾನ್ಯ, ಸಾಧನೆ ಮಾಡಿ ಈ ತರ ನಾನು ತಗೊಂಡಿರೋ ಡಿಸಿಷನ್ಸ್ ಇಂದ, ನನ್ನ ಸಂಕಲ್ಪ ಶಕ್ತಿಯಿಂದ, ಆತ್ಮಶಕ್ತಿಯಿಂದ ಇಷ್ಟೊಂದು ಮಟ್ಟಕ್ಕೆ ನಾನು ಬಂದಿದ್ದೀನಿ. ನಿಮ್ಗೂ ಅದು ಸಾಧ್ಯ ಅನ್ನೋದು ನಾವು ಪ್ರತಿಯೊಬ್ಬರಿಗೆ ತೋರಿಸ್ಬೇಕು. ಲೀವ್ ಲೈಕ್ ಎನ್ ಎಕ್ಸಾಂಪಲ್. ಅವಾಗ ಜನಕ್ಕೆ ಅರ್ಥ ಆಗುತ್ತೆ, ಈಸಿ ಆಗುತ್ತದೆ. ಓ ಕರೆಕ್ಟ್, ಅವರು ನಮ್ಮ ತರಾನೇ, ಅವರು ನಿಲ್ತ್ಕೊಂಡಿದೆ, ನಾವು ನಿಲ್ತ್ಕೊಳಕ್ಕಾಗುತ್ತದೆ. ಅವ್ರಿಗೂ ಕಷ್ಟಗಳಿದೆ. ನನ್ನ ಮಗಳು ಹುಟ್ಟಿ ತೀರೋಗಿದ್ರು, ನನ್ನ ಫ್ಯಾಮಿಲಿಯಲ್ಲಿನೂ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಪ್ರತಿಯೊಂದನ್ನು ವಾಟರ್ ಡ್ರಾಪ್ಲೆಟ್ ಇನ್ ಎ ಲೋಟಸ್ ಲೀಫ್ ಆ ತರ ನೋಡ್ಬೇಕು. ಇದೇ ಎಲ್ಲ ಇದೆ, ಸಂಸಾರದಲ್ಲಿ ಎಲ್ಲ ಇರುತ್ತೆ. ಇದು ಬೇಕು ಅಂತಾನೆ ನಾವು ಜನ್ಮ ತಗೊಂಡಿರೋದು. ಇದೆಲ್ಲ ಬೇಡ, ನಾನು ಸನ್ಯಾಸ ಆಗಿರ್ತೀನಿ, ಹಿಮಾಲಯಲ್ಲಿ ಕೂತ್ಕೊಳ್ತೀನಿ ಅಂದ್ರೆ ನನ್ನ ಹಿಂದಿನ ಜನ್ಮ ಅದೇ. ಮತ್ತೆ ಯಾಕೆ ಹುಟ್ಟಿದೀನಿ? ಅದೇ ಫಸ್ಟ್ ಪ್ರಶ್ನೆ ನನಗೆ. ಅಷ್ಟು ತಪಸ್ಸು ಮಾಡಿ, ಅಷ್ಟು ಸಾಧನೆ ಮಾಡಿ ಮತ್ತೆ ಯಾಕೆ ಹುಟ್ಟಿದೀನಿ? ನನ್ನ ಫಸ್ಟ್ ಪ್ರಶ್ನೆ ಇದೇ ಬಂತು. ಯಾಕೆ ಅಂದ್ರೆ ನಾನು ಸಮಾಜನ ಫೇಸ್ ಮಾಡಿಲ್ಲ, ಸಂಸಾರನ ಫೇಸ್ ಮಾಡಿಲ್ಲ, ಅದಕ್ಕೆ ಹುಟ್ಟಿದೀನಿ. ಈಗ ಅದು 2 ಇದೆ. ಸಂಸಾರದಲ್ಲಿ ಫ್ರೆಂಡ್ಶಿಪ್ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಕರೆಕ್ಟ್ ಫ್ರೆಂಡ್ ಸಿಕ್ಕರು ನನಗೆ. ಇಂಟರ್ಫಿಯರೆನ್ಸ್ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಸ್ಪಿರಿಚುವಲ್ ಫ್ರೆಂಡ್ಸ್, ಒಂದು ಪಾರ್ಟ್ನರ್ಸ್ ಆಗಿದ್ದೀವಿ, ಹಾಯಾಗಿದೆ. ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್. ಈ ಫ್ರೆಂಡ್ಶಿಪ್ ಮೇಲೇನೂ ಇರುತ್ತೆ. ಒಂದು 6 ತಿಂಗಳ ಮುಂಚೆ ಒಬ್ಬರ ಹತ್ರ ಹೇಳಿದ್ನಿ, ಮತ್ತೆ ನಾನು ನಿಮ್ಮನ್ನ ಯಾವಾಗ ಮೀಟ್ ಮಾಡ್ತೀನೋ ಅಂತ. ಯಾಕಂದ್ರೆ ಅದು ಸೋಲ್ಗೆ ಹೇಳಿದೀನಿ ನಾನು ಆ ಮಾತು. ಅವ್ರ ಮನಸ್ಸಕ್ಕಲ್ಲ, ಅವ್ರ ಬುದ್ಧಿಗಲ್ಲ, ಅವ್ರ ಶರೀರಕ್ಕಲ್ಲ. ಆ ನೆಕ್ಸ್ಟ್ ಡೇ ಇಂದ ಅವ್ರು ನನ್ನ ಹತ್ರ ಇಂದ ಡಿಸ್ಕನೆಕ್ಟ್ ಆಗಿ ಹೋಗಿದ್ರು. ಅದು ಮುಂಚೆನೆ ನನ್ನ ಸೋಲಿಗೆ ಗೊತ್ತಾಗಿದೆ. ಈ ಜನ್ಮ ಮತ್ತೆ ಅದು ಸಾಧ್ಯ ಆಗಲ್ಲ. ಮತ್ತೆ ಯಾವ ಜನ್ಮದಲ್ಲಿ, ಯಾವ ಡೈಮೆನ್ಷನ್ ಅಲ್ಲಿ ಮತ್ತೆ ಮೀಟ್ ಮಾಡ್ತಿರೋ ಆ ಫ್ರೆಂಡ್ಶಿಪ್ ಮತ್ತೆ ಅಲ್ಲಿ ಕಂಟಿನ್ಯೂ ಆಗುತ್ತದೆ. ದ ಶಿಪ್ ವಿಚ್ ಆಲ್ವೇಸ್ ಟ್ರಾವೆಲ್ಸ್ ಇಸ್ ಫ್ರೆಂಡ್ಶಿಪ್. ಬೇರೆ ಎಲ್ಲಾ ರಿಲೇಶನ್ಶಿಪ್ಸ್ ಸಿಂಕ್ ಆಗುತ್ತೆ, ಫ್ರೆಂಡ್ಶಿಪ್ ಒಂದೇ, ಇಟ್ ವಿಲ್ ಬಿ ದೇರ್ ಫಾರ್ ಎವರ್. ಮೊನ್ನೆ ಒಂದು ಚಿಕ್ಕ ಹುಡುಗಿ ಬಂದ್ರು, 17 ಇಯರ್ಸ್. ಸರ್, ನಾನು ನಿಮ್ ಕಾಲ್ ಮೇಲೆ ಬೀಳ್ಬೋದಾ ಅಂತ. ಆಯ್ತು, ನಾನು ನಿಮ್ ಕಾಲ್ ಮೇಲೆ ಬೀಳ್ತೀನಿ. ಇಲ್ಲ ಸರ್, ಬೇಡ ಅಂದ್ರೆ. ಅದು ಬೇಡ ಅಂದ್ರೆ ಇದು ಬೇಡ. ಯಾಕೆ ಬೇಡ ಅಂದ್ರೆ, ನೀವು ಆತ್ಮ, ನಾನು ಆತ್ಮ, ನನ್ನ ಕಾಲ್ ಮೇಲೆ ಒಂದು ಆತ್ಮ ಒಂದು ಕಾಲ್ ಮೇಲೆ ಡಸಂಟ್ ಮೇಕ್ ಎನಿ ಸೆನ್ಸ್. ಇಲ್ಲಿ ಗುರು ಪ್ರತಿಯೊಬ್ಬನು ಈಕ್ವಲ್ ಆಗಿ ಟ್ರೀಟ್ ಮಾಡಿ. ಯಾಕಂದ್ರೆ ಒಂದು ಫ್ರೆಂಡ್ ಕಾಲ್ ಮೇಲೆ ನೀವು ಬೀಳ್ತಾರ, ಡು ವಿ ಫಾಲ್ ಆನ್ ದ ಲೆಗ್ಸ್ ಆಫ್ ಅನದರ್ ಫ್ರೆಂಡ್? ಅದೇ ಮೈತ್ರೇಯತ್ವ.
ನಮ್ಮ ಮಾತುಗಳು, ನಮ್ಮ ಭಾವನೆಗಳು, ನಮ್ಮ ಚೇಷ್ಟೆಗಳು ಪ್ರತಿಯೊಬ್ಬರನ್ನ ಅಪ್ಲಿಫ್ಟ್ ಮಾಡಬೇಕು. ಸುಮ್ಮನೆ ಪಿನ್ ಪಾಯಿಂಟ್ ಮಾಡೋದು, ನೀವು ತಪ್ಪು ಮಾಡಿದಿ, ಅದು ಮಾಡಿದಿ, ಇದು ಮಾಡಿದಿ ಅಂತ ಮಾಡಿ ಮಾಡಿ ಹೇಳಿ ಹೇಳಿ ಒಬ್ಬರನ್ನ ನೀವು ಡೌನ್ ಮಾಡಿದ್ರೆ ಏನ್ ಖುಷಿ ಬರುತ್ತೆ? ಆತ್ಮಕ್ಕೆ ದರಿದ್ರ ಅದು. ಯಾರು ಈ ಭೂಮಿಯಲ್ಲಿ 100% ಪರ್ಫೆಕ್ಟ್ ಇಲ್ಲ. ಯಾಕಂದ್ರೆ ಸ್ಕೂಲಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ, ಕಲಿಯೋಕೆ ಬರ್ತಾ ಇದೀವಿ ನಾವು. ಭೂಮಿಯೇ ಒಂದು ಪಾಠಶಾಲೆ. ಇಲ್ಲಿ 100% ಪರ್ಫೆಕ್ಷನ್ ಯಾರಿಗಿರುತ್ತೆ? ಎಕ್ಸಿಕ್ಯೂಟ್ ಮಾಡ್ತೀವಿ, ಇಲ್ಲಿ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಏನೋ ಮಿಸ್ಟೇಕ್ಸ್ ಆಗುತ್ತೆ, ಅದರಿಂದ ಕಲಿತಾ ಇರಬೇಕು, ಮತ್ತೆ ನೆಕ್ಸ್ಟ್ ಅದು ರಿಪೀಟ್ ಮಾಡಬಾರದು. ಇಷ್ಟೇ. ನಾವೆಲ್ಲ ವಿದ್ಯಾರ್ಥಿಗಳು. ಏನಾದೊಂದು ಪಾಯಿಂಟ್ ಸಿಗುತ್ತಾ ಅಂತ ನೋಡೋದು, ನೋಡಿದ ತಕ್ಷಣ ಅದನ್ನ ಹ್ಯಾಮರ್ ಹೊಡಿಯೋದು. ನೀವು ಮಾಡಿದ್ಯಾ, ಇದು ಮಾಡಿದ್ಯಾ, ಅದು ಮಾತಾಡಿದ್ಯಾ, ಮಾಡಿ 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 ಅವರ ಕಾನ್ಸೈನ್ಸು, ಅವರ ಸೋಲ್ ಸ್ಟ್ರೆಂತ್, ಅವರ ಮೆಂಟಲ್ ಸ್ಟ್ರೆಂತ್, ಎಮೋಷನಲ್ ಸ್ಟ್ರೆಂತ್ ಡೌನ್ ಮಾಡಿ ಏನ್ ಸಿಗುತ್ತೆ ನಮಗೆ? ತಪ್ಪು ಮಾಡಿದ್ರೆ ಮಕ್ಕಳು ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಟೈಮ್ ಆಪರ್ಚುನಿಟಿ ಕೊಡಿ. ಒಂದು ಲೈಫ್ ಟೈಮೇ ನಾವು ಏನು ಮಾಡಿಲ್ಲ ಅಂದ್ರೆ ಮೇಲೆ ಹೋಗಿದ್ರೆ ಓಕೆ ಬಾಬಾ, ನೆಕ್ಸ್ಟ್ ಲೈಫ್ ಟೈಮ್ ನೀವು ಚೆನ್ನಾಗಿ ಮಾಡಿ ಅಂತ ಕಲಿಸ್ತಾರೆ ಮಾಸ್ಟರ್ಸ್. ಇಲ್ಲಿ ಏನೋ ಒಂದು ಚಿಕ್ಕ ತಪ್ಪುಗೆ ಇಡೀ ಲೈಫ್ ಅಲ್ಲ ಅದನ್ನ ಪಿನ್ ಪಾಯಿಂಟ್ ಮಾಡ್ತಾ ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಆ ತರ ಮಾಡೋರು ಮಾಸ್ಟರ್ಸ್ ಯಾರು? ನಮ್ಮ ಮಾತುಗಳು, ನಮ್ಮ ಪ್ರೆಸೆನ್ಸು, ನಮ್ಮ ಚೇಷ್ಟೆಗಳು ಪ್ರತಿಯೊಬ್ಬರು ಸೋಲ್ನ ಅಪ್ಲಿಫ್ಟ್ ಮಾಡಬೇಕು. ಸುಮ್ಮನೆ ಪಿನ್ ಪಾಯಿಂಟ್ ಮಾಡ್ತಾ ನೀವು ಕುತ್ಕೊಂಡಿದ್ರೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಆತ್ಮ ಡೆವಲಪ್ ಆಗಲ್ಲ. ಎಷ್ಟು ಸತಿ ನಾವು ಏನೇ ಮಾಡಿದ್ರು ಒಂದ್ ಸತಿನೋ ವೈ ಡು ಡೂ ದಿಸ್ ಅಂತ ಪತ್ರಿಜಿಯವ್ರು ಕೇಳೇ ಇಲ್ಲ. ವೈ ಅಂತಾನೆ ಕೇಳಿಲ್ಲ. ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಡೋಂಟ್ ರಿಪೀಟ್ ದಿಸ್ ಅಂದ್ರೆ ಅಷ್ಟೇ. ಯಾವಾಗಲೂ ಹೇಳ್ತಾ ಇದ್ರು ಯು ಆರ್ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ತಾ ಇದ್ರು. ನಾವು ಪರ್ಫೆಕ್ಷನಿಸ್ಟ್ ಅಂದ್ರೆ ಪ್ರತಿಯೊಂದು ಕೆಲಸನೂ ಇನ್ನೂ ಪರ್ಫೆಕ್ಟ್ ಆಗ್ತಾ ಇದ್ವಿ. ಸಂಗೀತ ತರ ಮಾತುಗಳಾಗ್ಲಿ. ನಿನ್ನೆ ಕೆಲವೊಂದು ಇನ್ಸಿಡೆಂಟ್ಸ್ ಆಯ್ತು, ನನ್ನ ಮಾತುಗಳು ಇನ್ನೂ ಶಾರ್ಪ್ ಆಗಿದೆ, ಇನ್ನೂ ಹುಷಾರಾಗಿದ್ದೀನಿ. ಕೆಲವೊಂದು ಎಕ್ಸಾಂಪಲ್ಸ್ಗೋಸ್ಕರ ಒಬ್ಬರಿಗೆ ಹೇಳಿದ್ರೆ ಯಾರು ಹೋಗಿ ಈ ತರ ನಿಮ್ ಬಗ್ಗೆ ಮಾತಾಡಿದಾರಂತ ಹೇಳಿದ್ರೆ ಏನು ಮಾತಾಡೋದು? ಇನ್ನೂ ನನಗೆ ಅವ್ರ ಬಗ್ಗೆ ಏನೂ ಇಲ್ಲ, ಥ್ಯಾಂಕ್ ಯು ಅಂತ ಹೇಳ್ಕೊಂಡಿದ್ದೀನಿ. ಯಾಕೆಂದ್ರೆ ಇನ್ನೂ ನಾನು ಎಷ್ಟು ಕೇರ್ಫುಲ್ ಆಗಿ ಮಾತಾಡಬೇಕು ಅನ್ನೋದು ಈ ಒಂದು ಅನುಭವ ನನಗೆ ಹೇಳ್ಕೊಡ್ತಾರೆ. ಅವಾಗ ಗೊತ್ತಾಗಿದೆ. ಬಾರ್ಬರ ಬುಕ್ಸ್ ಎಲ್ಲ ನಾನು ಓದಿದ್ದೀನಿ, ತುಂಬಾ ಬುಕ್ಸ್ ಓದಿದ್ದೀನಿ. ಪಾಸ್ಟ್ ಲೈಫ್ ರಿಗ್ರೆಷನ್ಸು, ಪಾಸ್ಟ್ ಲೈಫ್ ಫ್ಯೂಚರ್ ಲೈಫ್ಸು, ಪಾಸ್ಟ್ ಲೈಫ್ ಹೀಲಿಂಗ್ಸ್, ಈ ಬುಕ್ಸ್ ಎಲ್ಲ ಓದಿದ್ರೆ ಅವರು ಆ ಕ್ಲೈಂಟ್ಸ್ ನೇಮನ್ನು ರೀನೇಮ್ ಮಾಡಿಬಿಡ್ತಾರೆ. ಪ್ರತಿಯೊಬ್ಬರಿಗೆ ನಮ್ಮ ಹತ್ರ ಡೇಟಾ ಬೇಕು, ಅದನ್ನ ತಗೊಂಡು ಪ್ರಚಾರ ಮಾಡೋದು. ಅದರಿಂದ ಏನ್ ಬರುತ್ತೋ ನನಗೆ ಗೊತ್ತಿಲ್ಲ. ದುರ್ಪ್ರಚಾರ ಮಾಡಿ ಅವ್ರಿಗೆ ಏನ್ ಸಿಗುತ್ತೆ? ಒಬ್ಬರಿಗೂ ನಾವು ನೋವು ಕೊಟ್ಟು ಸಂಪಾದನೆ ಮಾಡಿದ್ರು ಎನರ್ಜಿ ತಗೊಂಡಿದ್ರು ಅದು ಕರ್ಮ. ಆಗಿದ್ರೆ ಪ್ರತಿಯೊಬ್ಬನ ಅಪ್ಲಿಫ್ಟ್ ಮಾಡಿ, ಬಿ ಹ್ಯಾಪಿ ಅಂಡ್ ಲೆಟ್ ದ ವರ್ಲ್ಡ್ ಬಿ ಹ್ಯಾಪಿ. ಇದು ಒಬ್ಬ ಮೈತ್ರೇಯ ಬುದ್ಧ ಮಾತ್ರನೇ ಸಾಧ್ಯ ಆಗುತ್ತದೆ. ಒಂದು ವಿಷಯ ನಾನು ಶೂನ್ಯವಾಗಿ ನೋಡಿದ್ದೀನಿ, ಕೆಲವೊಂದು ವಿಷಯಗಳು ಪತ್ರಿಜಿಯವರಿಂದ ನಾನು ಕಲ್ತಿದ್ದೀನಿ, ಇಂಪ್ಲಿಮೆಂಟೇಶನ್ ಮಾಡ್ತಾನೆ ಇದ್ದೀನಿ. ಅಂದ್ರೆ ಒಂದು, ನಾನ್ ಇಂಟರ್ಫಿಯರೆನ್ಸ್. ಎರಡನೇದು, ನೋ ಗಾಸಿಪ್ಸ್. ಮೂರನೇದು, ಪಿನ್ ಪಾಯಿಂಟ್ ಮಾಡಲ್ಲ. ಅವ್ರ ಜೊತೆ ಒಂದು ವಿಷಯ ಹೇಳ್ತೀನಿ, ಅವ್ರ ಜೊತೆ 30 ವರ್ಷ ಕೆಲವೊಬ್ಬರು ಇದ್ರು. ಒಂದು ಸತಿನೂ ಸಿಂಗುಲರ್ ವರ್ಡ್ ಅಲ್ಲಿ ಯೂಸ್ ಮಾಡಿಲ್ಲ ಅವರು. ಬನ್ನಿ, ಬಾ ಅಂತ ಹೇಳಿಲ್ಲ. ಯಾವಾಗ್ಲೂ ರೆಸ್ಪೆಕ್ಟ್ ಕೊಟ್ರು, ಯಾವಾಗ್ಲೂ ಆ ರೆಸ್ಪೆಕ್ಟ್ ಇಂದಾನೆ ಕಲಿತಾ ಇದ್ರು. ನಾನ್ ಚಿಕ್ಕ ಹುಡುಗ, ಅವಾಗ 22-23 ವಯಸ್ಸಷ್ಟೇ. ಅಯ್ಯಪ್ಪ ಬಾ ಅಂತ ಹೇಳ್ತಾರು, ಸ್ವಾಮೀಜಿ ಬಾ ಅಂತ ಹೇಳ್ತಾರು, ಸಾರ್ ಬನ್ನಿ ಅಂತ ಹೇಳ್ತಾರೆ. ಬಟ್ ಯಾವಾಗ್ಲೂ ಬಾ ಅಂತ ಹೇಳಿಲ್ಲ. ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟರು. ಆ ಕಲ್ಚರನ್ನ ನಾವು ಇವಾಗ ಇಂಪ್ಲಿಮೆಂಟ್ ಮಾಡ್ತಾ ಇದೀವ. ದಿಸ್ ಆಲ್ವೇಸ್ ಲರ್ನಿಂಗ್ಸ್. ನಮ್ಮ ಮನೋದೃಷ್ಟಿ 2 ವಿಷಯ ಮೇಲೆ ಇರಬೇಕು. ಒಂದು ಕಲಿಬೇಕು, ಒಂದು ಕೆಲಸ ಮಾಡಬೇಕು. ಈ 2 ಇಲ್ಲ ಅಂದ್ರೆ ಬೇರೆ ಎಲ್ಲ ಬಕ್ವಾಸ್ ಬರುತ್ತೆ. ಯಾರಾದ್ರೂ ಗಾಸಿಪ್ಸ್ ಮಾತಾಡ್ತಾರೆ, ಒಂದು ಈ ಟೆಕ್ನಿಕ್ ಹೇಳಿದ್ವಿ, ಇನ್ನೊಂದು ಹೇಳಿ ಬೇರೆ ಕೆಲಸ ಇಲ್ವಾ ನಿಮ್ಗೆ ಅಂತ ಹೇಳಿ, ಇದೇನಾ ನಿಮ್ ಕೆಲಸ, ಇದೇನಾ ನಿಮ್ ಪರ್ಪಸ್ ಆಫ್ ಲೈಫ್ ಅಂತ ಕೇಳಿ ನೆಕ್ಸ್ಟ್ ಟೈಮ್ ಅವ್ರು ಗಾಸಿಪ್ ಮಾಡಿ. ಸೊ ಮಾತುಗಳು ಇನ್ನೂ ಎಷ್ಟು ಶಾರ್ಪ್ ಮಾಡ್ಕೋಬೇಕು ಅನ್ನೋದು ನನಗೆ ಹೇಳ್ಕೊಡೋಕೆ ಕೆಲವೊಂದು ಆಗಿದೆ ನಿನ್ನೆ. ಐ ಆಮ್ ವೆರಿ ಗ್ಲಾಡ್, ಐ ಆಮ್ ವೆರಿ ವೆರಿ ಹ್ಯಾಪಿ. ಯಾಕೆ? ನಾನು ಸ್ಟೂಡೆಂಟ್ ಆಗಿ ನೋಡಿದ್ದೀನಿ ಅದನ್ನು. ನನಗೆ ಈಗೋ ಇಲ್ಲ, ಟ್ರಿಗರ್ ಮಾಡಿ ಟ್ರೈ ಮಾಡಿ. ನನ್ನ ಹತ್ರ ಈಗೋ ಇಲ್ಲ, ಈಕ್ವಾಲಿಟಿ ಇದೆ, ಫ್ರೆಂಡ್ಶಿಪ್ ಇದೆ. ಯಾರು ಸೀನಿಯರ್ ಜೂನಿಯರ್ ಅಂತ ನಾನು ನೋಡಲ್ಲ. ಒಬ್ಬರು ನಾವು ಮೀಟ್ ಮಾಡ್ತಾ ಇದ್ರೆ ಅಂದ್ರೆ ಒಂದು ಪರ್ಪಸ್ ಇರುತ್ತೆ. ಇಬ್ರು ಮೀಟ್ ಮಾಡ್ತಾ ಇದ್ರೆ ಅಂದ್ರೆ ಒಂದು ಪರ್ಪಸ್ ಇರುತ್ತೆ. ಅದು ಏನ್ ಪರ್ಪಸ್, ಅದೊಂದು ನಾವು ನೋಡ್ಬೇಕು. ಅಂಡ್ ಪ್ರತಿಯೊಂದನ್ನು ಎಕ್ಸ್ಪೈರಿ ಇದೆ. ಒಂದು ಫೋನ್ ಮಾತಾಡ್ತೀವಿ, 10 ನಿಮಿಷ ಆದ್ಮೇಲೆ ಫೋನ್ ಎಂಡ್ ಮಾಡ್ಬೇಕಲ್ಲ. ಮತ್ತೆ ಕನೆಕ್ಟ್ ಮಾಡೋ ಟೈಮಲ್ಲಿ ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ಎಷ್ಟೊಂದಿದೆ ಕಲಿಯೋಕೆ, ಎಷ್ಟೊಂದಿದೆ ಇಂಪ್ಲಿಮೆಂಟ್ ಮಾಡೋಕೆ. ಅದರ ಮೇಲೆ ದೃಷ್ಟಿ ಇಟ್ಟರೆ ಆತ್ಮಯ ಎವಾಲ್ವ್ ಆಗುತ್ತದೆ. ನೋ ಪಿನ್ ಪಾಯಿಂಟಿಂಗ್, ಓನ್ಲಿ ಅಪ್ಲಿಫ್ಟಿಂಗ್ ಅಂಡ್ ಎವ್ರಿಥಿಂಗ್ ಇಸ್ ಫ್ರೆಂಡ್ಶಿಪ್. ಇದು ನನ್ನಿಂದ ಇವತ್ತು ಬಂದಿರೋ ಸಂದೇಶ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.